ನಿಮ್ಗೆ ಫ್ಲವರ್ ಅಂಡ್ ಪ್ರೈಸ್ ಬಂದು 1300, 1650 ಇದ್ರಲ್ಲೇ ವೆರೈಟಿ ಇದೆ. ಮೀನು ಎಷ್ಟು ಚೆನ್ನಾಗಿದೆ, ತುಂಬಾ ಸ್ಪೀಡ್ ಇದೆ ಅಲ್ವಾ ಮೀನಿಂದ. ಹೌದೌದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಇಂತದೆಯಾ ಗಂಟು ಇದಾಗ್ಬಿಡುತ್ತೆ. ನಮ್ಗೆ ಗೊತ್ತಾಗ್ಲಿಲ್ಲ ಯಾವ ತರ ಮೇಂಟೈನ್ ಮಾಡೋದು ಅಂತ. ಅದಕ್ಕೋಸ್ಕರ ನಾವು ತಿಳ್ಕೊಂಡು ನಿಮಗೂ ತಿಳಿಸ್ತೀವಿ. ಹೌದು, ನಾವೀಗ ಬಸವೇಶ್ವರ ರೋಡ್ ಹತ್ರ ಬಂದಿದ್ವಿ, ಅಕ್ವೇರಿಯಂ ಹತ್ರ. ಪರಿಚಯ ಇರೋರೆ, ನಾವು ಇಲ್ಲೇ ತಗೊಂಡಿದ್ದು ಅಕ್ವೇರಿಯಂನ. ಬನ್ನಿ ಹೋಗ್ಬಿಟ್ಟು ನಿಮ್ಗೆ ಏನು ಅಂತ ತಿಳಿಸ್ಕೊಡ್ತೀವಿ. ಮರ ನೋಡ್ತಾ ಇದೀವಾಗ ಇಲ್ಲಿ ಎದುರುಗಡೆನೆ ಆಪೋಸಿಟೇ ಒಂದು ಕಾಣ್ತಾ ಇದೆಯಲ್ಲ ಅಕ್ವೇರಿಯಮ್, ಇದೇನೆ ಅದು. ಇಲ್ಲಿ ಎಲ್ಲ ರೀತಿಯ ನಿಮಗೆ ಬರ್ಡ್ಸು, ಫಿಶ್ಸು ಮತ್ತು ಕ್ಯಾಟು ಕೂಡ ಎಲ್ಲ ಸಿಗುತ್ತೆ ಇಲ್ಲಿ. ಕ್ಯಾಟ್ ಆಯ್ತಾ? ಕ್ಯಾಟ್ ಐತೆ, ಕ್ಯಾಟು ಮತ್ತು ಬರ್ಡ್ಸು ಎಲ್ಲ ಕೂಡ ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿ. ಬ್ರೋ ಆಯ್ತು, ಫ್ರೀ ಇದ್ದೀರಾ ಬೇಕಾದ್ರೆ ಬಿಸಿ ಇದ್ದೀರಾ? ಬ್ರೋ ಮೀನು ಅವತ್ತು ತಗೊಂಡೋದು 16 ಮೀನು ಎಲ್ಲ ಸತ್ತೋಗ್ಬಿಡ್ತು. ಏನಕ್ಕೆ ಸದೋಯ್ತು? ಅದೇ ಬಾಡಿ ಎಲ್ಲ ವೈಟ್ ಆಗಿ. ಅದ್ ಬಂದು ವೈಟ್ ಡಾಟ್ಸ್ ಅಂತಾರೆ. ಇವಾಗ ಎಕ್ಸಾಂಪಲ್ ನಿಮ್ದು ನೀರ್ ಅಡ್ಜಸ್ಟ್ ಆಗಿರಲ್ಲ ನೋಡಿ, ನೀರ್ ಅಡ್ಜಸ್ಟ್ ಆಗದೆ ಇದ್ದಾಗ ಆ ತರ ಫಿಶಸ್ ಆಗುತ್ತೆ. ಆಮೇಲೆ ಬೇರೆ ಫಿಶಸ್ ಕ್ವಾರಂಟೈನ್ ಆಗದೆ ಇರೋದ್ ಬಿಟ್ಟಿರ್ತೀರ ನೋಡಿ, ಆಗ ಒಂದ್ರಿಂದ ಕಾಯಿಲೆ ಹರಡಿ ಇನ್ನೊಂದಕ್ಕೆ ಹರಡ್ಬಿಟ್ಟು ವೈರಸ್ ಆಗಿ ಸತ್ತೋಗ್ಬಿಡುತ್ತೆ. ಅದು ವೈಟ್ ಸ್ಪಾಟ್ಸ್ ಅಂತ ಬರುತ್ತೆ. ಅದಕ್ಕೆ ಏನೋ ರೆಮಿಡಿ ಇಲ್ವಾ? ರೆಮಿಡಿ ಅದಕ್ಕೆ ನೀವು ಮಾಡ್ಬೇಕಂದ್ರೆ ಮೇನ್ ಸ್ಟೋರ್ ವಾಟರ್ ಹಾಕ್ಬೇಕು. ಟ್ಯಾಂಕ್ ವಾಟರ್, ಹೌದು, ಟ್ಯಾಂಕ್ ವಾಟರ್ ಹಾಕ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬೇಕು, ಮೆಡಿಸನ್ ಹಾಕ್ಬೇಕು. ಅಡ್ಜಸ್ಟ್ ಆಗಿದ್ರೆ ನೀರು ಫಿಶಸ್ ಏನು ಸಾಯಲ್ಲ. ಆ ತರ ನೀವು ಮೇಂಟೆನೆನ್ಸ್ ಮಾಡಿದ್ರೆ, ಪ್ರಾಪರ್ ಮೇಂಟೆನೆನ್ಸ್, ನಿಮ್ದು ಫಿಶಸ್ ಡೆತ್ ಆಗೋ ಚಾನ್ಸಸ್ ಕಡಿಮೆ. ಆಮೇಲೆ ಫಿಲ್ಟರ್ ಕಂಪಲ್ಸರಿ ಇರ್ಬೇಕು. ಈಗ ಚಳಿ ಟೈಮ್ಗೆ ಹೀಟರ್ ಇರ್ಬೇಕು. ಅವಾಗ ಫಿಶಸ್ಗೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಫಿಶಸ್ ಡೆತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆಕ್ಸಿಜನ್ ಮೋಟರ್ ಕಂಪಲ್ಸರಿ ಇರಬೇಕು. ಕಂಪಲ್ಸರಿ ಇರ್ಲೇಬೇಕು, 24x7 ಇರ್ಲೇಬೇಕು. ಕೆಲವೊಂದು ಫಿಶಸ್ ಅಡ್ಜಸ್ಟ್ ಆಗಿರುತ್ತೆ, ಅದೆಲ್ಲ ಎಕ್ಸೆಪ್ಷನ್ಸ್. 90% ಹಾಕಿರ್ಲೇಬೇಕು. ಆಗ್ಲೇ ಫಿಶಸ್ ನಿಮ್ಗೆ ಜಾಸ್ತಿ ಲೈಫ್ ಸ್ಪ್ಯಾನ್ ಬರೋದು. ಅಂದ್ರೆ ನಾನ್ ಮಾಡಿ ತಪ್ಪು ಅಂದ್ರೆ ಈ ಗೋಲ್ಡನ್ ಫಿಶ್, ಶಾರ್ಕ್, ಇದು ಅದೇ ಅದಕ್ಕೆ ಇವಾಗ ಬೇರೆ ಅಲ್ಲ, ಎಲ್ಲಾ ಫಿಶ್ ಒಟ್ಟಿಗೆ ಬಿಟ್ಟಿರೋದ್ ಪ್ರಾಬ್ಲಮ್ ಅಲ್ಲ. ಒಂದೇ ಸತಿ ಬಿಟ್ಟಿರ್ತೀರಾ, ಕ್ವಾರಂಟೈನ್ ಆಗದೆ ಇರೋದ್ ಬಿಟ್ಟಿರ್ತೀರಾ ನೋಡಿ, ಬೇರೆದಕ್ ಕಾಯಿಲೆ ಎತ್ತಿರುತ್ತೆ, ಅದರಿಂದ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸಪರೇಟ್ ಆಗಿ ಹಾಸ್ಪಿಟಲ್ ಟ್ಯಾಂಕ್ ಅಂತ ಕೆಲವೊಬ್ರು ಮಾಡ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಸಪರೇಟ್ ಆಗಿ ವಾಪಸ್ ಹಾಕ್ತಾರೆ. ಆಗ ಫಿಶಸ್ ಡೆತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಏನೂ ಆಗಲ್ಲ. ನೀವು ಇದೇ ತರ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ, ನೀವು ಸಾಲ್ಟ್, ಟೆಂಪರೇಚರ್, ಸಾಲ್ಟ್ ಯಾವಾಗ್ಲೂ ಹಾಕಂಗಿಲ್ಲ. ಯಾವಾಗ ನೀರ್ ಚೇಂಜ್ ಮಾಡ್ತೀರಾ ಆಗ ಹಾಕಿ, ಮೆಡಿಸನ್ ಹಾಕಿ, ಕ್ರಿಸ್ಟಲ್ ಸಾಲ್ಟ್ ಹಾಕಿ ಸ್ವಲ್ಪ ಹಾಕಿ, ಸಾಕು. ಫಿಶಸ್ ಡೆತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೀವು ಇದೇ ತರ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ ಫಿಶಸ್ ಚೆನ್ನಾಗಿ ಬದುಕುತ್ತೆ. ಓಕೆ ಬ್ರೋ, ಇವಾಗ ಟ್ಯಾಂಕ್ ವಾಟರ್ ಏನೋ ಇಷ್ಟ ದಿನಕ್ಕೆ ಅಂತ ಚೇಂಜ್ ಮಾಡ್ಬೇಕಲ್ಲ? ಫುಡ್ ಯಾವ ರೀತಿ ಹಾಕ್ಬೇಕು ಫಿಶ್ಗಳಿಗೆ? ಫುಡ್ ರೀತಿಗೆ ಬಂದ್ರೆ ತುಂಬಾ ಜನ ಫುಡ್ ನ ಜಾಸ್ತಿ ಹಾಕ್ಬಿಡ್ತಾರೆ. ಮನುಷ್ಯರು ತಿನ್ನೋ ತರ ಅನ್ಬಿಟ್ಟು ಫುಡ್ ನ ಜಾಸ್ತಿ ಚೆಲ್ಬಿಡ್ತಾರೆ. ಆ ತರ ಹಾಕ್ಬಾರ್ದು. ಫುಡ್ ನ ಲಿಮಿಟೆಡ್ ಆಗಿ ಹಾಕ್ಬೇಕು. ಲಿಮಿಟೆಡ್ ಅಂದ್ರೆ ಎಕ್ಸಾಂಪಲ್, ಇವಾಗ ಒಂದು ಫಿಶ್ ಇರುತ್ತೆ, ಸ್ವಲ್ಪ ಫುಡ್ ಹಾಕ್ಬೇಕು. ಅದು ಎಷ್ಟು 10 seconds ಒಳಗಡೆ ತಿನ್ನೋ ತರ ಹಾಕ್ಬೇಕು. ಆಗ ಫಿಶಸ್ಗೆ ತಿಂದಿದ ತಕ್ಷಣ ನೀರ್ ಗಲೀಜ್ ಆಗ್ಬಾರ್ದು. ನೀರ್ ಯಾವಾಗ ಗಲೀಜ್ ಆಗುತ್ತೋ ಫಿಲ್ಟ್ ಇಂದ, ಆಗ ಅದಕ್ಕೆ ಇದು ಅಮೋನಿಯಾ ಬಿಲ್ಡ್ ಆಗ್ಬಿಡುತ್ತೆ. ಅಮೋನಿಯಾ ಬಿಲ್ಡ್ ಆದ್ರೆ ಫಿಶಸ್ ಸತ್ತೇ ಸಾಯುತ್ತೆ. ಅದಕ್ಕೋಸ್ಕರ ಫುಡ್ ನ ಮೀಡಿಯಂ ಆಗಿ, ತುಂಬಾನು ಜಾಸ್ತಿ ಹಾಕಕ್ ಹೋಗ್ಬೇಡಿ. ಆಮೇಲೆ ನೀರ್ನ ಬಂದು ಇದೇ ತರ ಪ್ರಾಪರ್ ಏನಿಲ್ಲ, 15 days ಒನ್ಸ್, 20 days ಒನ್ಸ್ ನೀರ್ ಯಾವಾಗ ಗಲೀಜ್ ಆಗಿರುತ್ತೆ ಕ್ಲೀನ್ ಮಾಡ್ಬೋದು. ಯಾವ ತರ ಕ್ಲೀನ್ ಮಾಡ್ಬೇಕು ಅಂದ್ರೆ, 1/2% ವಾಟರ್ ತೆಗಿಬೇಕು, ಇನ್ 1/2% ವಾಟರ್ ಹಾಕ್ಬೇಕು. ಫುಲ್ ಟ್ಯಾಂಕ್ ಇರುತ್ತೆ. ಎಕ್ಸಾಂಪಲ್ ಬನ್ನಿ, ಈಗ ಇಷ್ಟಿದೆ ನೀರಲ್ವಾ, ಇವಾಗ ನಾವು ನೀರ್ ಚೇಂಜ್ ಮಾಡ್ಬೇಕು ಅಂದ್ರೆ ಅರ್ಧ ತೆಗಿಬೇಕು. ಅರ್ಧ ತೆಗ್ಬಿಟ್ಟು ವಾಪಸ್ ಫ್ರೆಶ್ ವಾಟರ್ ಹಾಕ್ಬೇಕು. ಆಗ ಫಿಶ್ ಡೆತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಒಂದೇ ಸತಿ ಪೈಪಲ್ಲಿ ನಿಂಗೆ ತೋರಿಸ್ಬಿಟ್ರೆ ಗಲೀಜೆಲ್ಲ ಹೊಂಟೋಗ್ಬಿಡುತ್ತಲ್ಲ, ಆ ಪೈಪಲ್ಲಿ ತೋರಿಸ್ಬಿಟ್ರೆ ನೀಟಾಗಿ ಗಲೀಜೆಲ್ಲ ಹೊಂಟೋಗ್ಬಿಡುತ್ತೆ. ಆತರ ಆದ್ರೆ ನಿಮ್ದು ಗಲೀಜ್ ಆಗಲ್ಲ, ಟ್ಯಾಂಕ್ ಮೇಂಟೆನೆನ್ಸ್ ಆಗುತ್ತೆ, ಫಿಶಸ್ ಚೆನ್ನಾಗಿರುತ್ತೆ. ಇದೇ ತರ ಪ್ರಾಪರ್ ಮೇಂಟೆನೆನ್ಸ್ ಮಾಡ್ಬೇಕು. ಬಂದು ಕಾಯಿ ಫಿಶಸ್ ಇದು. ಇದೆಲ್ಲ ನಿಮ್ಗೆ 100 rupees ಪೇರು, 120 ಪೇರು. ಇದರಲ್ಲಿ ಕೆಲವೊಂದ್ ತರ ವೆರೈಟಿ ಇದೆ, ಅದನ್ನು ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ನಾನು ಅದ್ರದ್ದು ಇನ್ನೊಂದ್ಸತಿ ನಿಮ್ಗೆ ಇನ್ನೊಂದು ಲಿಸ್ಟ್ ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆ ಓಕೆ. ಈಗ ವಾಟರ್ ಎಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಿದ್ರೆ ಬೆಟರ್? ಅದೇ 15 days ಇಂದ 20 days. ಆ ಫಿಲ್ಟರ್ ಮಾತ್ರ ನೀವು ಒಂದು 4-5 ದಿನಕ್ಕೆ ನೋಡ್ಕೊತೀರಿ ಯಾವ ತರ ಫಿಶಸ್ ಹಾಕಿರ್ತೀರಾ. ಗೋಲ್ಡ್ ಫಿಶಸ್, ಕೊಯ್ ಫಿಶಸ್ ತುಂಬಾನೇ ಗಲೀಜ್ ಮಾಡುತ್ತೆ ನೋಡಿ. ನಮ್ದ್ರಲ್ಲಿ ಈ ತರ ಫಿಲ್ಟರ್ ಹಾಕಿರೋದ್ರಿಂದ ಎಷ್ಟು ಕ್ಲೀನ್ ಆಗಿದೆ.
ಓಕೆ ಓಕೆ. ಅದಕ್ಕೆ ಈ ತರ ಮೇಂಟೆನೆನ್ಸ್ ಮಾಡ್ಬೇಕು. ಇವಾಗ ಸಮ್ಮರ್ ಮಾನ್ಸೂನ್ ಅದಕ್ಕೆಲ್ಲ ಏನ್ ಚೇಂಜಸ್ ಆಗುತ್ತಾ ಮೀನು? ಹೌದು, ನೀರ್ ಚೇಂಜ್ ಆದಾಗ, ವೆದರ್ ಚೇಂಜ್ ಆದಾಗ ಫಿಶ್ ಗೆ ಹಾ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಯಾವ ತರ ವೆದರ್ ಚೇಂಜ್ ಆದಾಗ, ನೀರ್ ಚೇಂಜ್ ಆದಾಗ ಹಾಗೆ ಆಗುತ್ತೆ. ಓಕೆ ಅದಕ್ಕೆ ನೀವೇನ್ ಮಾಡ್ಬೇಕು, ಹೀಟರ್ ಟೆಂಪರೇಚರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಏನಾಗಲ್ಲ. ಓಕೆ. ಸ್ಟಾರ್ಟಿಂಗ್ ಪ್ರೈಸ್ ಫಿಶ್ ಯಾವ ಪ್ರೈಸ್ ಇಂದ ಇದೆ, ಎಂಡ್ ಯಾವ ಪ್ರೈಸ್ ಇದೆ? ಸರ್ ನಮ್ಮ ಹತ್ರ 10 ರೂಪಾಯಿ ಮೀನಿಂದನೂ ಹಿಡಿದು ನಿಮ್ಗೆ 2,000 3,000 ಫಿಶಸ್ ಇದೆ. ಇವಾಗ ನಿಮ್ಮ ಹತ್ರ 10 ರೂಪಾಯಿ ಅಂದ್ರೆ ಮೌಲಿ ಫಿಶಸ್, ಹಾ ಆಮೇಲೆ ಗಪ್ಪಿ ಫಿಶಸ್ ಇದೆ, ಬನ್ನಿ ತೋರಿಸ್ತೀನಿ. ಇದೆಲ್ಲ ರೆಡ್ ಟೇಲ್ ಇದೆಲ್ಲ ಎಷ್ಟು? ಇವೆಲ್ಲ ನಿಮ್ಗೆ ಪೇರು 40 ರೂಪೀಸ್ 50 ರೂಪೀಸ್ ಈ ತರ ಸಿಗುತ್ತೆ ಪೇರ್ಗೆ. ಓಕೆ. ಈ ಕೆಳಗಡೆ ಕಾಣ್ತಾ ಇದೆಯಲ್ಲ ಇದೆಲ್ಲ? ಇಲ್ಲ, ಇವೆಲ್ಲ ನಿಮ್ಗೆ ಬ್ರೀಡಿಂಗ್ ಪೇರ್ ಇದು. ಹಾ ಹೌದು. ಓಕೆ ನೋಡಿ, ಇದೆಲ್ಲ ಇದೆಲ್ಲ ಇದೆಯಲ್ಲ ಇದು? ಇವೆಲ್ಲ ಗೋಲ್ಡ್ ಫಿಶಸ್. ಇವೆಲ್ಲ ಸೆಟ್ ಆಗ್ಬೇಕಿನ್ನ, Okay. ಕ್ವಾರಂಟೈನ್ ಆಗ್ಬೇಕದು. ಹಾ ಹಾ ಅದ್ ಬಿಟ್ರೆ ನಿಮ್ಗೆ ಏಂಜಲ್ ಫಿಶಸ್ ಎಲ್ಲ ಸ್ಟಾಕ್ ಗಳು ಕೆಲವೊಂದು ಖಾಲಿ ಆಗಿರುತ್ತೆ. ಅಡ್ಜಸ್ಟ್ ಆಗಿರೋದು ಇವೆಲ್ಲ ಏಂಜಲ್ ಫಿಶಸ್ ನಿಮ್ಗೆ. ಓಕೆ. ಇದು ಫ್ಲವರ್ ಹಾ, ಇದು ಬಂದು ಫ್ಲವರ್ ಆನ್ ಫಿಶಸ್. ಇದ್ ನೋಡ್ಬೋದು. ಮೇಂಟೆನೆನ್ಸ್ ಹೆಂಗೆ ಬ್ರೋ? ತುಂಬಾ ಕಷ್ಟ ಮೇಂಟೆನೆನ್ಸ್ ಅಂತಾರೆ ಫ್ಲವರ್ ಆನ್ ಮೇಂಟೆನೆನ್ಸ್ ಇದೆ ಸರ್. ಇದಕ್ಕೆ ಯಾವ ತರ ಫಿಲ್ಟರ್ ಹಾಕ್ಬೇಕು ಅಂದ್ರೆ ಈ ತರ ಫಿಲ್ಟರ್ ಹಾಕ್ಬೇಕು. ಸೈಡ್ ಫಿಲ್ಟರ್ ಹಾಕ್ಬಾರ್ದು. ಸೈಡ್ ಇಂದ ಇಂಟರ್ನಲ್ ಫಿಲ್ಟರ್ ಬರುತ್ತೆ. ಅದ್ ಹಾಕಿದ್ರೆ ಫೋರ್ಸ್ ಬಿದ್ದು 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 ಡೌನ್ ಆಗ್ಬಿಡುತ್ತೆ. ಫಿಶಸ್ ಮಂಕ್ ಆಗ್ಬಿಡುತ್ತೆ. ಅದಕ್ಕೆ ಈ ತರ ಫಿಲ್ಟರ್ ಹಾಕ್ಬೇಕು. ಆಮೇಲೆ ಅದಕ್ಕೆ ಹೀಟರ್ ಅಂತೂ ಬೇಕೇ ಬೇಕು. ಫುಡ್ ನ ಲಿಮಿಟೆಡ್ ಆಗಿ ಹಾಕ್ಬೇಕು. ಇದಕ್ಕೆಲ್ಲ ಬೇರೆ ಫುಡ್ ಬರುತ್ತಾ? ಅದ್ರದ್ದು ಫ್ಲವರ್ ಅಂತ ಅಂಪಿಡ್, ಅಂಬರ್, ಟಸ್ಕರ್ ತುಂಬಾ ತರ ವೆರೈಟಿ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಚೂಸ್ ಮಾಡ್ಬಿಟ್ಟು ಬೆಸ್ಟ್ ಫುಡ್ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ. ಒಂದು ಸ್ಮಾಲ್ ಟ್ಯಾಂಕ್ ಪ್ರೈಸ್ ಇವಾಗ ಟೋಟಲಿ ಒಂದು ಫಿಶ್ ಅಕ್ವೇರಿಯಂ ತಗೋತೀರಾ ಏನ್ ಪ್ರೈಸ್ ಇದೆ? ಸರ್ ನಮ್ಮ ಹತ್ರ ಜಸ್ಟ್ 499 ರೂಪೀಸ್ ಇಂದನೂ ಅಕ್ವೇರಿಯಂ ಇದೆ. ಹಾ. ನಿಮ್ಗೆ ನೋಡ್ಬೋದು 499 ಗೆ ಇಲ್ಲೇ ಇದೆ ನೋಡಿ. ಇಷ್ಟು ಸೆಟ್ಗೆ ಟ್ಯಾಂಕ್, ಟಾಪ್, ಇದಕ್ಕೆ ಫುಡ್ ಕೊಡ್ತೀನಿ, ಹಾ. ಗಿಡ ಕೊಡ್ತೀನಿ, ಕಲರ್ ಸ್ಟೋನ್ಸ್ ಕೊಡ್ತೀನಿ, 4 ಫಿಶ್ ಕೂಡ ಕೊಡ್ತೀನಿ. ಹಾ. ಜಸ್ಟ್ 499 ರೂಪೀಸ್ ಕೊಡ್ತಿದೀವಿ. 499 ರೂಪಾಯಿಗೆ ಪ್ರೈಸ್ ಕೊಡ್ತಾ ಆಲ್ ಇದ್ದೀರಾ? ಓವರ್ ಕರ್ನಾಟಕ ಶಿಪ್ಪಿಂಗ್ ಕೂಡ ಇರುತ್ತೆ. ಓಕೆ. ಆಲ್ ಓವರ್ ಕರ್ನಾಟಕ ಕೂಡ ಕೊಡ್ತೀರಾ? ಕೊಡ್ತೀವಿ ನಾವು. ಡೆಲಿವರಿ ಚಾರ್ಜಸ್ ಆತರ ಏನಾದ್ರು? ಡೆಲಿವರಿ ಚಾರ್ಜಸ್ ಮಿನಿಮಮ್ ಚಾರ್ಜಸ್ ಇರುತ್ತೆ. ಓಕೆ ಬಸ್ ಚಾರ್ಜ್ ಇರುತ್ತೆ ಅದು. ಓಕೆ. ಅದು ಮಾತ್ರ ಇರುತ್ತೆ? ಹೌದು, ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಕೂಡ ಇರುತ್ತೆ. ಓಕೆ ನಮ್ ಶಾಪ್ ವಿಸಿಟ್ ಮಾಡಬಹುದು ನೀವು. ಓಕೆ. ಆಚೆ ಕೂಡ ನೋಡಿದೆ ಬರ್ಡ್ಸ್ ಎಲ್ಲ ಇದೆ. ಹೌದು ಸರ್, ಬರ್ಡ್ಸ್ ಎಲ್ಲ ಇದೆ. ಕೆಲವೊಂದು ಖಾಲಿ ಆಗ್ಬಿಟ್ಟಿದೆ ಈಗ, ಲವ್ ಬರ್ಡ್ಸ್ ಗಳೆಲ್ಲ. ಓಕೆ. ಅದು ಕೂಡ ತೋರಿಸ್ಕೊಡು ಬನ್ನಿ. ಎಲ್ಲ ಲಿಮಿಟೆಡ್ ಸ್ಟಾಕ್, ಎಲ್ಲ ಬ್ರೀಡಿಂಗ್ ಪೇರ್ ಗಳಂತದ್ದೇ ಇರೋದು. ಬರ್ಡ್ಸ್ ಅಲ್ಲಿ ಎಷ್ಟು ರೀತಿ ಇದೆ? ಬರ್ಡ್ಸ್ ಅಲ್ಲಿ ನಿಮ್ಗೆ ಇದ್ ಬಂದು ಹ್ಯಾಂಡ್ ಟೈಮ್ಡ್ ಬರ್ಡ್, ಕೂರುತ್ತೆ ಕೈ ಮೇಲೆ. ಓಕೆ. ತೋರಿಸ್ತೀನಿ ನೋಡಿ. ಏನ್ ಆರೋಗಲ್ಲ ಇದು? ಇಲ್ಲ ಇಲ್ಲ. ನೋಡಿ ನೋಡ್ತಾ ಇದ್ದೀರಲ್ಲ, ಹ್ಯಾಂಡ್ ಟೈಮ್ಡ್ ಇದು. ಏನ್ ಆರೋಗಲ್ಲ. ಇದು ತಗೋಬೇಕು ಅಂತ ಏನಾದ್ರು ಪ್ಲಾನ್ ಇದ್ರೆ ನೋಡಿ, ಇಲ್ಲಿ ಸಿಗ್ತಾ ಇದೆ ನಿಮ್ಗೆ. ನೋಡಿ ಇವೆಲ್ಲ ಟೈಮ್ಡ್ ಆಗಿರೋದು. ಇದು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಹಂಗಿಡಿ ನೀಟಾಗಿ. ನನ್ನ ಹತ್ರ ಕೂಡ ಬರ್ತು. ತುಂಬಾನೇ ಕ್ಯೂಟ್ ಆಗೈತೆ. ಕಚ್ಚಲ್ಲ ಇದು? ಇಲ್ಲ ಇಲ್ಲ, ಕಚ್ಚಲ್ಲ. ಆಮೇಲೆ ಕಚ್ಚಲ್ಲ. ಚಿಕ್ಕ ಮಕ್ಳುಗಳು ಕೂಡ, ಚಿಕ್ಕ ಮಕ್ಳು ಮನೆ ಇದ್ರೂನು ಏನು ಪ್ರಾಬ್ಲಮ್ ಇಲ್ಲ, ಅವರು ಆಟ ಆಡ್ಸ್ಕೋಬಹುದು ಇದನ್ನ. ಇದಕ್ಕೆಲ್ಲ ಫುಡ್ ನವಣೆ ಅಂತ ಬರುತ್ತಲ್ಲ ಅದು? ನವಣೆ, ಸೂರ್ಯಕಾಂತಿ ಬೀಜ ಅದನ್ನ ಹಾಕ್ಬೋದು. ಓಕೆ. ನೋಡಿ ಎಷ್ಟು ಚೆನ್ನಾಗೈತೆ. ಮತ್ತೆ ಬೇರೆ ಅದೆಲ್ಲ ಅಲ್ಲೆಲ್ಲ ಇದೆಯಲ್ಲ ಬ್ರೋ ಅದು? ಅದೆಲ್ಲ ಲವ್ ಬರ್ಡ್ಸ್ ಗಳದೆಲ್ಲ. ಓಕೆ. ಇದೆಲ್ಲ ಹೇಗೆ ಬ್ರೋ ಪ್ರೈಸ್? ಲವ್ ಬರ್ಡ್ಸ್ ಗಳೆಲ್ಲ ನಿಮ್ಗೆ ಆಗನ್ ಪ್ರೈಸ್ ಎಲ್ಲ ಬಂದು 350 ಇತ್ತು ಪೇರು. ಈಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಆಗಿದೆ. ಮಾರ್ಕೆಟ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ಅದರದ್ದು ಪ್ರೈಸ್ ನಾನು ನೋಡ್ಬಿಟ್ಟೆ ನಾನು ಟ್ಯಾಗ್ ಮಾಡ್ತೀನಿ, ಅದನ್ನ ಹೇಳ್ತೀನಿ. ಹೌದಾ? ಹಾ. ಅದಕ್ಕೂ ಹೇಗೆ ಫುಡ್ ಬೆಳಿಗ್ಗೆ ಒಂದೇ ಟೈಮ್ ಇಲ್ಲ ಬರ್ಡ್ಸ್ಗೆ ಹೇಗೆ? ಬರ್ಡ್ಸ್ಗೆ ನಿಮ್ಗೆ ಅದು ನವಣೆ ಅಂತ ಬರುತ್ತೆ, ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರೆ. ಅದ್ರಲ್ಲಿ ಏನಾದ್ರು ಉದ್ರೋಗಿ ಎಲ್ಲ ಕಾಳೆ ಆಗಿದ ತಕ್ಷಣ ನೀವು ಹಾಕ್ತಾ ಇರ್ಬೇಕು, ಮೇಂಟೆನೆನ್ಸ್ ಮಾಡ್ತಾ. ಖಾಲಿ ಆದಾಗ ಹಾಕೊಂಡ್ರೆ ಆಯ್ತು? ಖಾಲಿ ಆದಾಗ ಹಾಕೊಂಡ್ರೆ ಸಾಕು. ಓಕೆ ಓಕೆ ಓಕೆ. ಇದೇ ರೀತಿ ನಮ್ಮ ಈ ಫಿಶ್ ಇದು ಹೇಳಿಲ್ಲ ಡೀಟೇಲ್ಸ್ ಪ್ರೈಸ್. ಸರ್ ಇದು ಬಂದು ಫ್ಲವರ್ ಅಂಡ್ ಫಿಶ್. ಅದೇ ಇದರಲ್ಲಿ ನಿಮ್ಗೆ SRD, KML ಈ ತರ ಎಲ್ಲ ಬರುತ್ತೆ. ನಿಮ್ಗೆ ಫ್ಲವರ್ ಅಂಡ್ ಪ್ರೈಸ್ ಬಂದು 1300, 1650 ಇದ್ರಲ್ಲೇ ವೆರೈಟಿ ಇದೆ. ಸರ್ ಇದು ಎಷ್ಟು ಮಂತ್ ಆಗಿದೆ ಏಜ್ ಅದಕ್ಕೆ? ಇದಕ್ಕೆಲ್ಲ ನಿಮ್ಗೆ ಆಗಿದ್ರೆ ನಿಮ್ಗೊಂದು 6 ಮಂತ್ಸ್. ಅಗ್ರಹಾರ ಹತ್ರ ಬಂದಿದ್ದೀವಿ, ರಾಮರಾಜ ಬಸವೇಶ್ವರ ರೋಡಲ್ಲಿ. ಮನೇಲಿ ಮೀನ್ ತಗೊಂಡಿದ್ವಿ, 16 ಮೀನ್ ಬಿಟ್ಟಿದ್ವಿ. ಎಲ್ಲ ಮೀನು ಇನ್ಫೆಕ್ಷನ್ ಸತ್ತೋಗಿದೆ. ಎಲ್ಲ ಫುಲ್ ಮೀನೆಲ್ಲ ಮೀನ್ ಬಾಡಿ ನಮ್ಗೆ ಗೊತ್ತಾಗಲ್ಲ. ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್. ಕೆಮ್ಮು ಮೀನು ಎಷ್ಟು ಚೆನ್ನಾಗಿದೆ, ತುಂಬಾ ಸ್ಪೀಡ್ ಇದೆ ನಮ್ಮ ಮೀನಿಂದ. ಹೌದು ಹೌದು. ಬೆಟಾ ಫಿಶ್ ಕಲೆಕ್ಷನ್ ತುಂಬಾನೇ ಇದೆ. ಹೌದು, ಬೆಟಾ ಫಿಶಸ್ ಕೂಡ ಇದೆ, ನೋಡ್ಬೋದು ನೀವು ಇದ್ರಲ್ಲಿ.
ನೋಡಿ ಬೆಟಾ ಫಿಶ್ ಇದು. ಇದ್ರಲ್ಲೇ ನಿಮ್ಗೆ ಎಲಿಫೆಂಟ್ ಇಯರ್ಸ್ ಎಲ್ಲ ಇದೆ. ಇದು ಟ್ಯಾಂಕ್ ಅಲ್ಲಿ ಇರುತ್ತಾ? ಇಲ್ಲ ಇಲ್ಲ, ಇದು ಬಂದು Bowl ಬೌಲ್ ಅಲ್ಲಿ ಅಂತಾನೆ ಸ್ಪೆಸಿಫಿಕ್ ಆಗಿ ಹಾಕೋದ್ರಿಂದ ನೋಡ್ಬೋದು ಇದೆಲ್ಲ ಎಲಿಫೆಂಟ್ ಟ್ಯಾಂಕ್ ಇಯರ್ಸ್ ಅಲ್ಲಿ ಇವೆಲ್ಲ. ಬರುತ್ತಲ್ಲ ಇದು. ಟ್ಯಾಂಕ್ ಅಲ್ಲಿ ಬದುಕಲ್ಲ ಅಂತೆಲ್ಲ ಇರುತ್ತೆ, ಹಾ. ಬಟ್ ಇದು ಬಂದು ಸಿಂಗಲ್ ಅಲ್ಲಿ ಬಿಡೋದು. ಅದಕ್ಕೆ ಟ್ಯಾಂಕ್ ಅವಶ್ಯಕತೆ ಇಲ್ಲ ಇದಕ್ಕೆ. ಅದ್ರದ್ದೇ ಬೆಟಾ ಬಾಕ್ಸ್ ಅಂತಾನೆ ಈಗ ಬಂದಿದೆ, ನೋಡ್ಬೋದು ನೀವು. ಇದ್ರಲ್ಲಿ ನೀವು ಡಬಲ್ ಬೆಟಾ ಹಿಡ್ಕೋಬಹುದು, ಎರಡು ಬೆಟ್ಟ ಹಾ. ಪಕ್ಕ ಪಕ್ಕ. 2 ಬೆಟ್ಟ ಹಿಡ್ಕೋಬಹುದು. Single? ಸಿಂಗಲ್ ಗೆ ಅಂತ ಅಂದ್ರೆ ನಿಮ್ಗೆ ಈ ತರ ಬಾಕ್ಸ್ ಸಿಗುತ್ತೆ. ಈ ತರದೊಂದು ಬಾಕ್ಸ್ ಸಿಗುತ್ತೆ ನಿಮ್ಗೆ ಎಷ್ಟು single ಗೆ. ಪ್ರೈಸ್ ಅದು? ಇದೆಲ್ಲ ನಿಮ್ಗೆ 200 ಗೆ ಸಿಗುತ್ತೆ ಇದೆಲ್ಲ. 200 ಲೈಟ್ ಇರುತ್ತೆ ಅಲ್ಲೇ. ಅದ್ರಲ್ಲೇ ವಿಡಿಯೋ light ನೋಡಿದ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾ. light ಇರುತ್ತೆ. ಅದು ಇರುತ್ತೆ, ಲೈಟ್ ಇರುತ್ತೆ ಇವೆಲ್ಲ. ಬ್ರೋ ಇದು ಫುಡ್ ಬ್ರಾಂಡೆಡ್ ಫುಡ್ ಅಂತ ಇದೆಯಾ? ಬ್ರಾಂಡೆಡ್ ಫುಡ್ ಅಂತಾನೆ ಇಲ್ಲ, ಅದು ಅಂದ್ರೆ ಅಡ್ಜಸ್ಟ್ ಆದಂಗೆ. ಸುಮಾರು ಹೇಳ್ತಾರೆ ಬ್ರಾಂಡ್ ಫುಡ್ ಹಾಕಿ. ಅಂದ್ರೆ ಬ್ರಾಂಡ್ ಫುಡ್ Local ಅಂದ್ರೆ food ಕೆಲವೊಂದಕ್ಕೆ ಮಾಡ್ಬಿಡಿ. ಆಪ್ಟಿಮಮ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಹಾ. ಕೆಲವೊಂದು ಲೋಕಲ್ ಫುಡ್ ಇದು ಅಡ್ಜಸ್ಟ್ ಆಗ್ಬಿಟ್ಟು ಫಿಶ್ ಲೋಕಲ್ ಫುಡ್ ಹಾಕಿದ್ರು ತಿನ್ನುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಮಿನಿಮಮ್ ಒಂದು ಈ ತರ ಆಪ್ಟಿಮಮ್ ಫುಡ್ ಈ ತರದ್ ಮೇಂಟೈನ್ ಮಾಡಿ, ಚೆನ್ನಾಗಿದೆ. ಬ್ರೋ ಇದು ನಾರ್ಮಲ್ ಫಿಶ್ಗೆ ಹಾ. ಒಂದ್ ದಿವಸಕ್ಕೆ ಎಷ್ಟು ಕಾಳು ಹಾಕ್ಬೇಕು? ಒನ್ ಅಂದ್ರೆ ಟೈಮ್ ಕಾಳು ಅಂತ ಏನಿಲ್ಲ, ಅದೇ ನಾನು ಹೇಳಿದ್ನಲ್ಲ 10 seconds ಅಲ್ಲಿ ಆತರ ಎಷ್ಟು ತಿನ್ಬಿಡುತ್ತೆ ಅಷ್ಟೇ ಹಾಕ್ಬೇಕು ನೀವು ಜಾಸ್ತಿ. ಯಾವಾಗ ಅದನ್ನ ತಿನ್ನೋದ್ ಬಿಟ್ಬಿಡುತ್ತೆ, ಆ ಮೇಲ್ಗಡೆ ಏನೇನ್ ಕಾಳು ಇರುತ್ತೆ ಅದೆಲ್ಲ ಎತ್ಬಿಡ್ಬೇಕು ನೀವು. ಎತ್ಕೊಡ್ಬೇಕಂತ. ಹಾ, ಎತ್ಬಿಡ್ಬೇಕು ನೀವು. ಹೌದು. ಬ್ರೋ ನಿಮ್ಮ ಶಾಪ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ ಶಾಪ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ನೂರಾವನ್ ಗಣಪತಿ ಟೆಂಪಲ್ ಬ್ಯಾಕ್ ಸೈಡ್ ರೋಡ್ ಸ್ಟ್ರೈಟ್ ಬಂದ್ರೆ ಬಸವೇಶ್ವರ ರೋಡ್ 10th ಕ್ರಾಸ್ ಅಲ್ಲಿ ನಮ್ ಶಾಪ್ ಲೊಕೇಟ್ ಆಗಿರೋದು.